ಮೋಕ್ಷದಾಯಕ ಕ್ಷೇತ್ರಗಳ ಬಗ್ಗೆ ತಿಳಿದುಕೊಳ್ತಾ, ಅಯೋಧ್ಯ, ಮಥುರಾ, ಮಾಯಾ ಮತ್ತು ಕಾಶಿ ಎನ್ನುವ 4 ಪಟ್ಟಣಗಳ ಬಗ್ಗೆ, 4 ಕ್ಷೇತ್ರಗಳ ಬಗ್ಗೆ ನಾವೀಗ ಯಥಾಮತಿಯಾಗಿ ವಿಚಾರವನ್ನು ಮಾಡಿದ್ದೇವೆ. ಮುಂದೆ ಬರುವಂತಹ ಕ್ಷೇತ್ರ, ಇದರಲ್ಲಿ ನಾವು ನೋಡ್ತಾ ಹೋದರೆ ಅಯೋಧ್ಯ, ಮಥುರಾ, ಮಾಯಾ ಮತ್ತು ಕಾಶಿ ಈ 4 ಭಾರತದ ಉತ್ತರ ಭಾಗದಲ್ಲಿ ಬರುವಂಥ ಕ್ಷೇತ್ರಗಳು. ಇನ್ನು ಮುಂದೆ ಬರುವಂತಹ ಅವಂತಿಕಾ ಅಂದರೆ ಉಜ್ಜಯಿನಿ ಮತ್ತು ದ್ವಾರಾವತಿ. ಅವಂತಿಕಾಪುರಿ ಅಂದರೆ ಉಜ್ಜಯಿನಿ ಇವತ್ತಿನ ಮಧ್ಯಪ್ರದೇಶ, ದ್ವಾರಾವತಿ ಇವತ್ತಿನ ಗುಜರಾತ್. ದಕ್ಷಿಣದಲ್ಲಿ ಒಂದು ಕ್ಷೇತ್ರವನ್ನು ಮಧ್ಯದಲ್ಲಿ ಹೆಸರಿಸುವಾಗ ಹೇಳಿದ್ದು ಕಂಚಿ ಕ್ಷೇತ್ರವನ್ನು. ಅದರ ಮೂಲಕವೇ ನಾವು ಅರ್ಥ ಮಾಡಿಕೊಳ್ಬಹುದು ಈ ಕ್ಷೇತ್ರದ ಮಹತ್ವ ಎಷ್ಟಿದೆ ಅಂತ. ಈ ಕಂಚಿ ಕ್ಷೇತ್ರ ಇದು ಸಾಮಾನ್ಯವಾದದ್ದಲ್ಲ. ಇದೇನೆಂದರೆ ಭಗವಂತ ಇಲ್ಲಿ ಎಷ್ಟು ಅದ್ಭುತವಾದ ರೀತಿಯಲ್ಲಿ ವಿರಾಜಮಾನನಾಗಿದ್ದಾನೆ ಅಂದರೆ, ಈ ಸ್ಥಳ ಪುರಾಣ ಬಹಳ ಚೆನ್ನಾಗಿದೆ. ಬ್ರಹ್ಮದೇವರು ಸೃಷ್ಟಿ ಮಾಡು ಅಂತ ಬ್ರಹ್ಮದೇವರಿಗೆ ಆದೇಶ ಬಂತಂತೆ. ಚೆನ್ನಾಗಿ ಸೃಷ್ಟಿ ಮಾಡಪ್ಪ. ಸೃಷ್ಟಿ ಮಾಡೋದು ಅಂದರೆ ಅದು ಭಗವಂತನ ದೊಡ್ಡ ಸೇವಾರೂಪವಾದ್ದು. ನಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಅವರಿಗೇನಾದರೂ 1 ಲೋಟ ಹಾಲೇನಾದರೂ ಕೊಡು ಅಂದರೆ ನಮಗೆ ಮತ್ತೆ ಬೇಜಾರಾಗತ್ತೆ. ಅಯ್ಯೋ, ಮತ್ತೆ ಹೀಟ್ರ್ ಮೇಲಿಟ್ಟು ಬಟನ್ ಒತ್ತಿ ಹಾಲು ಕಾಯೋವರೆಗೂ ನಿಂತು ಅದಕ್ಕೆ ಸಕ್ಕರೆ ಗಿಕ್ಕರೆ ಹಾಕಿ ಬೆರೆಸ್ಕೊಂಡು ಏನಪ್ಪ ಇದು ಅಂತ. ಆದರೆ ಬ್ರಹ್ಮದೇವರಿಗೆ ಭಗವಂತ ಆದೇಶ ಮಾಡಿದ 14 ಲೋಕಗಳನ್ನು ಸೃಷ್ಟಿ ಮಾಡಿರಿ, ಬ್ರಹ್ಮಾಂಡದ ಒಳಗಿನ ಎಲ್ಲ ಸೃಷ್ಟಿಯನ್ನು ನೀವು ಮಾಡ್ರಿ ಅಂತ ಬ್ರಹ್ಮದೇವರಿಗೆ ಆದೇಶ ಮಾಡಿದಾಗ ಬ್ರಹ್ಮದೇವರು ಯೋಚನೆ ಮಾಡಿದ್ರಂತೆ, ಸೃಷ್ಟಿ ಮಾಡೋದು ಭಗವಂತನ ಸೇವೆ. ಆದರೆ ಈ ಸೇವೆ ಮಾಡಲಿಕ್ಕೆ ನಮಗೆ ಶಕ್ತಿ ಕೊಡುವವ ಭಗವಂತ. ನಾಹಂ ಕರ್ತ ಹರಿಕರ್ತ ತ್ವತ್ಪೂಜಾ ಕರ್ಮ ಚಾಖಿಲಂ. ನಾವು ಸೇವೆ ಮಾಡಬೇಕು ಅಂತ ಅಂದುಕೊಳ್ಬಹುದಷ್ಟೇ, ಆದರೆ ಆ ಬೇಕಾದ ದೈಹಿಕ ಶಕ್ತಿಯನ್ನು ಮತ್ತು ಆರ್ಥಿಕವಾದ ಬಲವನ್ನು ಒದಗಿಸುವವ ಭಗವಂತ. ಆದ್ದರಿಂದ ಭಗವಂತನನ್ನು ಪೂಜೆ ಮಾಡಿ ದೇವರ ಅನುಜ್ಞೆಯನ್ನು ಪಡೆದುಕೊಂಡು ನಾನು ಈ ಸೃಷ್ಟಿಯನ್ನು ಮುಂದುವರಿಸ್ತೇನೆ. ಮತ್ತು ಹಾಗಾದರೆ ಈಗ ದೇವರ ಅನುಗ್ರಹ ಆಗಬೇಕಿದೆ, ಯಾವ ಕೆಲಸಕ್ಕೆ? ಸೃಷ್ಟಿ ಕಾರ್ಯದಲ್ಲಿ ಶಕ್ತಿ ಬೇಕು. ಮನೆಯಲ್ಲಿ ಏನಾದರೂ ಸಣ್ಣ ರೋಗ ರುಜಿನಗಳು ಬಂದರೆ ರಾಯರಿಗೆ ಹರಿಸ್ಕೊಳ್ತೀವಿ, ರಾಯರೇ ಒಂದು ಪಂಚಾಮೃತ ಮಾಡಿಸ್ತೀವಿ ಜ್ವರ ಕಮ್ಮಿ ಮಾಡಿ. ಇನ್ನೇನಾದರೂ ಸ್ವಲ್ಪ ದೊಡ್ಡ ಫಲ ಬೇಕಾಗಿದ್ದರೆ, ನಮಗೆ ಮದುವೆ ಆಗಬೇಕು, ಮಕ್ಕಳಾಗಬೇಕು ಅಂತಿದ್ರೆ ರಾಯರೇ ಬಂದು 3 ದಿನ ಸೇವೆ ಮಾಡ್ತೀವಿ. ಅಂದರೆ ಫಲ ಎಷ್ಟು ದೊಡ್ಡದು ಬೇಕೋ ಸೇವೆ ಅಷ್ಟು ಜಾಸ್ತಿ ಇರಬೇಕು. ಎಲ್ಲ ಕಡೆಯೂ ಹಾಗೆ ನಮ್ಮ ಸೇವೆಗೆ ತಕ್ಕದಾದ ಫಲ. ಭಾವಗ್ರಾಹಿ ಜನಾರ್ದನ. ಹಾಗಾದರೆ ಸೃಷ್ಟಿಯಲ್ಲಿ ಶಕ್ತಿ ಕೊಡೋದು ಅಂದರೆ ಎಷ್ಟು ದೊಡ್ಡ ಫಲ ಅದು. ಅದಕ್ಕೆ ಎಷ್ಟು ದೊಡ್ಡ ಸೇವೆ ಮಾಡಬೇಕು. ಬ್ರಹ್ಮದೇವರು ಯೋಚನೆ ಮಾಡಿದ್ರಂತೆ, ನಾವು 1000 ವರ್ಷದ ಯಾಗ ಮಾಡ್ತೇವೆ ಅಂತ ಚಿಂತನೆ ಮಾಡಿದ್ರು. ಆದರೆ ಅಷ್ಟು ಸಮಯ ಇಲ್ಲಿದೆ, ಟೈಮ್ ಆಗಿ ಹೋಗ್ತಾ ಇದೆ, ಸೃಷ್ಟಿಯಾಗಬೇಕು. ಹಾಗಾಗಿ ಬ್ರಹ್ಮದೇವರು ಯೋಚನೆ ಮಾಡಿದ್ರಂತೆ, ಎಲ್ಲಿ ಯಾಗ ಮಾಡಿದರೆ 1 ಯಾಗಕ್ಕೆ 1000 ವರ್ಷ ಯಾಗದ ಫಲ ಸಿಗುತ್ತೆ ಅಂತ ಯೋಚನೆ ಮಾಡಿದ ಬ್ರಹ್ಮದೇವರು ತಾವು ಆಯ್ಕೆ ಮಾಡಿಕೊಂಡ ಜಾಗ ಈ ಕಂಚಿ ಕ್ಷೇತ್ರ. ಹಾಗಾಗಿ ಈ ಕಂಚಿ ಕ್ಷೇತ್ರದಲ್ಲಿ ಮಾಡುವ ಒಂದೊಂದು ಸಣ್ಣ 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 ಪುಣ್ಯಕರ್ಮ ಅನಂತಪಟ್ಟು ಫಲವನ್ನು ನಮಗೆ ತಂದು ಕೊಡುವಂಥದ್ದು ಅಂತ ಹೇಳ್ತಾ, ಇಂತಹ ಕಂಚಿ ಕ್ಷೇತ್ರ, ಈ ಕಂಚಿ ಕ್ಷೇತ್ರ ಒಟ್ಟು ನಾವು ಮನುಷ್ಯನಾದವ 3 ಕ್ಷೇತ್ರಗಳಿಗೆ ಹೋಗ್ಬೇಕಂತ. ಒಂದು ಒಡೆ, ಅಂದರೆ ಒಡೆ ನಿಜವಾಗಿ ಅದು ಮುಸರೆ, ಆದರೆ ತಿಮ್ಮಪ್ಪಂಗೆ ಹಾರ ಮಾಡ್ತಾರೆ. ಒಡೆ ಹಾರ ಹಾಕೋ ದೇವರು ತಿಮ್ಮಪ್ಪ, ಅವನು ಅಲ್ಲಿಗೆ ಹೋಗಬೇಕು. ಆಮೇಲೆ ಇನ್ನೊಂದು ನಡೆಯೋ ದೇವರು, ಎಲ್ಲಿ? ಪುರಿ ಜಗನ್ನಾಥ. ಅಲ್ಲಿ ಜಗನ್ನಾಥ ರಥದಲ್ಲಿ ಕೂತ್ಕೊಂಡು ಬೇರೆ ಕಡೆ ಎಲ್ಲ ರಬರಪ ಅಂತ ಬಂದ್ಬಿಡ್ತಾನೆ. ಆದರೆ ಜಗನ್ನಾಥಪುರಿಯಲ್ಲಿ ಒಳ್ಳೆ ರಾಜಗಾಂಭೀರ್ಯ ಬರೋದೇ ಇಲ್ಲ. ದೇವರು ನಿಧಾನಕ್ಕೆ ರಥದಲ್ಲಿ ಕೂತು ನಿಧಾನಕ್ಕೆ ಬರ್ತಾನೆ. ಇನ್ನು 3ನೇದು ಕೊಡೆ. ಇಲ್ಲಿ ಕಂಚಿ ವರದರಾಜನ ಆ ಕೊಡೆ ನೋಡಿಬಿಟ್ರೆ 2 ಕಣ್ಣು ಸಾಲದು. ಆ ಕೊಡೆ ಕೆಳಗೆ ಹಿಡಿದಿರೋ ಛತ್ರ ದೇವರಿಗೆ, ಅದ್ರ ಕೆಳಗೆ 100 ಮಂದಿ ವೈದಿಕರು ನಿಂತ್ಕೊಂಡು ವೇದ ಪಾರಾಯಣ ಮಾಡ್ಬೋದು. ಅಷ್ಟು ದೊಡ್ಡ ಕೊಡೆ ಅದು. ಈ ಕ್ಷೇತ್ರದ ಮಹತ್ವ ಏನಪ್ಪ ಅಂದರೆ, ಬೇರೆಲ್ಲ ದೇವಸ್ಥಾನಗಳಲ್ಲಿ ನಾವು ನೋಡ್ತೇವೆ, ಹೋದ ಕೂಡಲೇ ದೇವ್ರು ಕಾಣಿಸ್ತಾನೆ, ಇಲ್ಲಿ ಹೋದ ಕೂಡಲೇ ದೇವ್ರು ಕಾಣಿಸಲ್ಲ. ಇಷ್ಟುದ್ದ ಮೆಟ್ಲತ್ಕೊಂಡು ಬೆಟ್ಟದ ಥರ ಎಲ್ಲೋ ಇದ್ದಾನೆ ದೇವರು.
ಎಲ್ಲಿದ್ದಾನೆ ಗೊತ್ತಾ ದೇವರು, ಅಷ್ಟು ಎತ್ತರಕ್ಕೆ ಹೋಗ್ಬೇಕು. ಅದೇನೆಂದರೆ ಬ್ರಹ್ಮದೇವರು ಯಾಗ ಮಾಡಿದರಲ್ಲ ಅಲ್ಲಿ, ಮತ್ತೆ ಕಂಚಿಯಲ್ಲಿ ನೀವು ನೋಡಬಹುದು ನರಸಿಂಹದೇವರಿದ್ದಾರೆ. ನರಸಿಂಹದೇವರ ಹಿಂಭಾಗಕ್ಕೆ ಹೋದರೆ ವರದರಾಜರ ಗುಡಿ. ಅದೇನದು ಅಂದರೆ ಬ್ರಹ್ಮದೇವರು ಯಾಗ ಮಾಡೋ ಕಾಲಕ್ಕೆ ನರಸಿಂಹ ಕ್ಷೇತ್ರಸ್ವಾಮಿ, ವರದರಾಜ ಯಜ್ಞ ಮಂಟಪ ಯಜ್ಞ ವೇದಿಯಲ್ಲಿ ಆವಿರ್ಭವಿಸಿದವ. ಹಾಗಾಗಿ ಮೊದಲು ಕ್ಷೇತ್ರಸ್ವಾಮಿ ನರಸಿಂಹ ಎಲ್ಲೆಲ್ಲೆಲ್ಲಿ ಆಪತ್ತು ಬರುತ್ತೋ, ಎಲ್ಲೆಲ್ಲಿ ನಾವು ಮಾಡುವ ಸಾತ್ವಿಕ ಕರ್ಮಗಳಿಗೆ ವಿಘ್ನ ಬರುತ್ತೋ ಅಲ್ಲೆಲ್ಲ ನರಸಿಂಹದೇವರನ್ನು ನೆನೆಸ್ಕೊಳ್ಬೇಕು. ನೃಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ ಅಂದಾರ ಆಚಾರ್ಯ. ಹಾಗೆ ನರಸಿಂಹದೇವರನ್ನ ಕ್ಷೇತ್ರಸ್ವಾಮಿಯನ್ನ ಅರ್ಚಿಸಿ ಬ್ರಹ್ಮದೇವರು ಯಾಗ ಪ್ರಾರಂಭ ಮಾಡಿದರೆ ಆ ಯಾಗ ವೇದಿಯ ಮಧ್ಯದಿಂದ ಭಗವಂತ, ಸರ್ವೋತ್ತಮನಾದ ಭಗವಂತ ತಾನು ಅಲ್ಲಿಯೇ ಪ್ರಾದುರ್ಭವಿಸಿ ನಿಂತು ಬಿಟ್ಟ. ಹಾಗಾಗಿ ಕಂಚಿ ವರದ, ಕ ಅಂದರೆ ಬ್ರಹ್ಮ ಅಂತರ್ಥ. ಕ ಅಂದರೆ ಬ್ರಹ್ಮ. ಅಂಚ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಪೂಜೆ ಮಾಡೋದು ಅಂತ ಅರ್ಥ. ಬ್ರಹ್ಮನಿಂದ ಪೂಜಿಸಲ್ಪಟ್ಟವ, ಆದ್ರಿಂದ ಅವ ಕಂಚಿ ವರದ. ಇನ್ನೊಂದೇನು ಸ್ವಾರಸ್ಯ ಅಂದರೆ ದೇವರಿಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರು. ನೋಡಿ, ತಿರುಪತಿಯಲ್ಲಿರೋದು ಯಾರು? ಶ್ರೀನಿವಾಸ ಅಂತಾರೆ, ಇದು ಕೇಳಿದ ಹೆಸರು ಶ್ರೀನಿವಾಸ. ಉಡುಪಿಯಲ್ಲಿ ಯಾರಿದ್ದಾರೆ? ಕೃಷ್ಣ. ಪಂಢರಾಪುರದಲ್ಲಿ ವಿಠ್ಠಲ. ಒಂದೊಂದು ದೇವರಿಗೆ ಒಂದೊಂದು ಹೆಸರಿದೆಯಲ್ಲ. ಕಂಚಿಯಲ್ಲಿರುವ ದೇವರಿಗೆ ಮಾತ್ರ ವರದ ಅಂತ ಹೆಸರದು. ಅದು ಬರೀ ವರದ ಅಲ್ಲ, ಕಂಚಿಯ ದೇವರು ಯಾರು? ವರದ ರಾಜ. ಅದೇನದು ಸ್ವಾರಸ್ಯ ಆಚಾರ ನಮಗೆ ತಿಳಿಸಿಕೊಡ್ತಾರೆ. ನಮಗೆಲ್ಲ ವರವನ್ನು ಕೊಡುವವರು ಯಾರು? ನಮ್ಮ ಪೂಜೆಗೆಲ್ಲ ಒಲಿದು ವರವನ್ನು ಕೊಡುವವರು ಅಂದರೆ ಉಳಿದೆಲ್ಲ ದೇವತೆಗಳು, ಗಣಪತಿ ಇರಬಹುದು, ಲಕ್ಷ್ಮೀ ಅಥವಾ ರುದ್ರದೇವರು, ಬ್ರಹ್ಮದೇವರು, ಇಂಥವರೆಲ್ಲ. ಅವರೆಲ್ಲ ವರವನ್ನು ಕೊಡೋಣದರಿಂದ ಅವರನ್ನು ವರದ ಅಂತ ಕರೆಯುತ್ತೆ ಶಾಸ್ತ್ರ. ಆದರೆ ಭಗವಂತ ವರವನ್ನು ಕೊಡುವ ಇವರಿಗೂ ವರಪ್ರದನಾದ್ರಿಂದ ಅವನು ವರದರಿಗೆ ರಾಜ, ಕಿಂಗ್ ಮೇಕರ್ ಆತ. ಹಾಗಾಗಿ ಆಚಾರ್ಯ ಹೇಳುವಾಗ ವರದೇಶ ವರಪ್ರದಂ ಅಂತಾರೆ. ಭಗವಂತನನ್ನು ಸ್ತೋತ್ರ ಮಾಡ್ತಾ ಅಂತಹ ಕಂಚಿ ವರದ ರಾಜ ತಾನಲ್ಲಿ ಬ್ರಹ್ಮದೇವರ ಯಜ್ಞ ವೇದಿಕೆಯಲ್ಲಿ ಪ್ರಾದುರ್ಭೂತನಾಗಿ ತಾನಲ್ಲಿ ನಿಂತುಕೊಂಡಂತಹ ಪರಮ ಪವಿತ್ರವಾದಂತಹ ಕ್ಷೇತ್ರ. ಈ ಕಂಚಿಯ ಬಗ್ಗೆ ಹೇಳ್ತಾ, ಈ ಕಂಚಿಯಲ್ಲಿ ತುಂಬ ಅದ್ಭುತವಾದಂತಹ ಒಂದು ಪಟ್ಟಣ. ಐತಿಹಾಸಿಕವಾಗಿಯೂ ಆಯಿತು. ಆ ಇತಿಹಾಸವನ್ನು ನಾವೇನು ನೋಡಬೇಕಾಗಿಲ್ಲ, ಅದು ಎಲ್ಲರಿಗೆ ವಿದಿತವಾದ ಇತಿಹಾಸ. ದಕ್ಷಿಣದಲ್ಲಿ ಬಹಳ ಹೆಸರಾಂತ ರಾಜ್ಯ ಅಂತ ಒಂದಿದ್ರೆ, ಹೆಸರಾಂತರ ಆಳಿದ ಪ್ರದೇಶ ಅಂತ ಒಂದಿದ್ರೆ ಅದು ಕಂಚಿ. ಅದನ್ನು ದಕ್ಷಿಣದ ಕಾಶಿ ಅಂತಲೇ ಕರೀತಾ ಇದ್ರು. ಕಾಶಿ ಹೇಗೆ ವಿದ್ವತ್ತಿಗೆ ತವರು ಮನೆಯೋ, ಕಾಶಿಯಲ್ಲಿ ಓದಿದರೆ ಬಹಳ ದೊಡ್ಡ ವಿದ್ವಾಂಸ ಅಂತ ಹೇಗೆಯೋ, ಹಾಗೆ ದಕ್ಷಿಣ ಭಾರತದಲ್ಲಿ, ದಕ್ಷಿಣ ಪ್ರಾಂತ್ಯದಲ್ಲಿರುವವರು ಕಾಶಿ. ಆಗೆಲ್ಲ ಈಗಿದ್ದಂಗೆ ಒಂದು ಸತಿ ಕೂತ್ರೆ 2 ಗಂಟೆ ಫ್ಲೈಟ್ ತೊಗೊಂಡೋಗಿ ಕಾಶಿಗೆ ಬಿಡೋದಿರಲಿಲ್ಲಲ್ಲ. ಆಗೆಲ್ಲ ಕಾಶಿಗೆ ಹೋಗಬೇಕು ಅಂದರೆ ತಿಂಗಳಾನ್ಗಟ್ಟಲೆ ನಡ್ಕೊಂಡು ಹೋಗಬೇಕಿತ್ತು. ಅಂಥ ವ್ಯವಸ್ಥೆಗಳು ಇಲ್ಲದೇ ಇರುವ ಸಂದರ್ಭದಲ್ಲಿ ವಿದ್ಯಾರ್ಜನೆ ಮಾಡಬೇಕು ಅನ್ನುವವರಿಗೆ ಯಾವುದು ವಿದ್ಯಾ ಕೇಂದ್ರ ಅಂದರೆ ಅದು ಕಂಚಿ ಅಂತ. ದಕ್ಷಿಣ ಭಾಳ ವಿದ್ವಾಂಸರ ತವರು ಮನೆ. ಏನು ವಿಶೇಷ ಅಂದರೆ ಇವತ್ತಿಗೂ ಭಾಳ ಮಂದಿ ಶಾಸ್ತ್ರಾಧ್ಯಯನ ಮಾಡುವವರು ಉಳ್ಕೊಂಡಿರುವ ಜಾಗ. ವೈದಿಕ ಸಾಹಿತ್ಯದ ಸಂರಕ್ಷಣೆ ಮಾಡ್ತಾ ಇರುವವರು ಇವತ್ತಿಗೂ ಬಹಳ ಮಂದಿ ಉಳ್ಕೊಂಡಿದ್ದಾರೆ ಆ ಪ್ರದೇಶದಲ್ಲಿ. ಅದು ನೋಡಲಿಕ್ಕೆ ಬಹಳ ಆನಂದ ಆಗುವಂಥದ್ದು ಅಂಥ ಪ್ರದೇಶ ಆ ಕಂಚಿ. ಆ ಕಂಚಿಯಲ್ಲಿ ಭಗವಂತ ತಾನು ಆವಿರ್ಭೂತನಾಗಿದ್ದಾನೆ. ಆವಿರ್ಭೂತನಾದರೆ ಅದು ಇನ್ನೂ ಭಾಳ ವಿಶೇಷ ಏನಂದರೆ, ನಮಗೆಲ್ಲ ಗೊತ್ತಿದೆ, ಇತ್ತೀಚೆಗೆ ನಮ್ಮ ದೈವ ಅನುಗ್ರಹದಿಂದಾಗಿ ನಮಗೂ ದರ್ಶನವೂ ಆಯಿತು ಅನೇಕ ಮಂದಿಗೆ. ಅತ್ತಿವರದ ಅಲ್ಲಿ ದೊಡ್ಡ ಪುಷ್ಕರಣಿ. ಕಂಚಿ ಬಗ್ಗೆ ಹೇಳ್ತಾ ಕೂತ್ರೆ ಏನಾಗ್ಬಿಡುತ್ತೆ, ಪುರಾಣ ಆಗಲ್ಲ, ಅದು ಏನಂತಾರೆ ಜಿಯೋಗ್ರಫಿ ಆಗಿ ಹೋಗುತ್ತೆ, ಆ ಇತಿಹಾಸವೇ ನಡೆದು ಹೋಗ್ಬಿಡುತ್ತೆ. ಅದೇನಂದರೆ ಕಂಚಿಯಲ್ಲಿ ದೊಡ್ಡ ಪುಷ್ಕರಣಿ ಇದೆ. ಎಷ್ಟು ದೊಡ್ಡ ಪುಷ್ಕರಣಿ ಅಂದರೆ ಅಲ್ಲಿ ತೆಪ್ಪೋತ್ಸವ ಆದರೆ 2 ಗಂಟೆ ಬೇಕು ತೆಪ್ಪೋತ್ಸವ ಮುಗಿಲಿಕ್ಕೆ, ಅಷ್ಟು ದೊಡ್ಡ ಪುಷ್ಕರಣಿ. ಆ ಪುಷ್ಕರಣಿಯಲ್ಲಿ ಭಗವಂತನ ಒಂದು ಪ್ರತಿಮೆ ಇದೆ, ಅತ್ತಿವರದ ಅಂತ. 40 ವರ್ಷಕ್ಕೊಂದು ಸರ್ತಿ ಮಾತ್ರ ಆಚೆ ತೆಗಿತಾರೆ. ಅದು ಆಚೆ ತೆಗೆದಾಗ ನೋಡಬೇಕು, ಇಡೀ ಕಂಚಿನೇ ಗುರ್ತು ಸಿಗದೆ ಇರೋ ಹಾಗೆ ಬದಲಾಗ್ಬಿಡುತ್ತೆ. ನಾವು ಮಾಮೂಲಿ ದಿನದಲ್ಲಿ ವರದರಾಜನ್ ನೋಡಲಿಕ್ಕೆ ಕಂಚಿಗೆ ಹೋದಾಗ ಕಂಚಿ ತುಂಬ ಶಾಂತವಾದ ಪ್ರದೇಶ, ಪ್ರಾಕಾರ ಪ್ರದಕ್ಷಿಣೆ ಮಾಡ್ರಿ, ಏನಾರು ಮಾಡ್ರಿ, ವರದರಾಜನ್ ಎತ್ಕೊಂಡು ಹೋಗೋದೊಂದು ಬಿಟ್ಟು ಏನು ಬೇಕಾರು ಮಾಡ್ಬೋದು, ಅಷ್ಟು ಆರಾಮವಾಗಿರುತ್ತೆ. ಆದರೆ 40 ವರ್ಷಕ್ಕೊಂದು ಸರ್ತಿ ಅತ್ತಿ ವರದರನ್ನು ತೆಗೆದು ಆಚೆ ಇಟ್ಟರೆ ಮುಗೀತು. ಎಲ್ಲಿ
ಎಲ್ಲಿ ಪಟ್ಟಣದಿಂದ 3-4 ಕಿಲೋಮೀಟರ್ ದೂರ ಗಾಡಿ ನಿಲ್ಲಿಸಿ ಬನ್ನಿ ಅಂತಾರೆ, ಬರೋಕ್ಕೆ ಬಿಡೋಲ್ಲ. ಅಂಥ ಅದ್ಭುತವಾದಂತಹ ಪ್ರದೇಶ ಕಂಚಿ ಪ್ರದೇಶ. ಅದನ್ನು ಭಗವಂತ ಅಲ್ಲಿ ಇನ್ನೊಂದು ಏನು ಇತಿಹಾಸ ನಮಗೆ ನೆನಪಿರಬೇಕಾದ ಇತಿಹಾಸ ಅಂದರೆ, ಒಮ್ಮೆ ಪುರಂದರದಾಸರ ಮಕ್ಕಳು ವರದ ಪುರಂದರ ವಿಠ್ಠಲರು ಅವರಿಗೆ ಭಾರೀ ದೊಡ್ಡ ರೋಗ ಬಂತಂತೆ. ಅವರು ದಾಸರು ಅಂದರೆ ಒಂದೇ ಕಡೆ ನಿಂತಲ್ಲಿ ನಿಲ್ಲುವಂಥವರಲ್ಲ. ಹರಿನಾಮ ಸಂಕೀರ್ತನೆಯನ್ನು ಮಾಡ್ತಾ ಸಂಚಾರ ಮಾಡೋ ಕಾಲಕ್ಕೆ ಅವರ ಮಕ್ಕಳಿಗೆ ಬಹಳ ದೊಡ್ಡ ವ್ಯಾಧಿ ಬಂತಂತೆ. ಯಾರಿಗೆ ಗುಣಪಡಿಸ್ಲಿಕ್ಕಾಗುವಂಥದ್ದಲ್ಲ ಆ ವ್ಯಾಧಿ ಅಂತ ಯಾವ ವೈದ್ಯರು ಅದನ್ನು ಕೈ ಚೆಲ್ಲಿ ಬಿಟ್ಟಿದ್ದಾರೆ. ಕೈ ಚೆಲ್ಲಿ ಬಿಟ್ಟರೆ ಆ ಸಮಯಕ್ಕೆ ಸರಿಯಾಗಿ ಪುರಂದರದಾಸರಾಯರು ಕಂಚಿಯಲ್ಲಿದ್ದರಂತೆ. ಅವರು ವರದರಾಜನಿಗೆ ಸ್ತೋತ್ರ ಮಾಡಿಕೊಂಡ್ರಂತ, ಸ್ವಾಮಿ ನೀನು ವರದ ರಾಜ, ವರ ಕೊಡುವವರಿಗೆಲ್ಲ ಸ್ವಾಮಿ ನೀನು, ನಿನ್ನ ಹತ್ರ ಬಂದು ಕೇಳ್ತಾ ಇದ್ದೇನೆ. ಯಾಕೆಂದರೆ ದಾಸರಂತಾರಲ್ಲ, ಬೇಡಿದರೆ ಎನ್ನೊಡೆಯನ ಬೇಡುವೆ, ಎನ್ನೊಡೆಯಗೆ ಒಡಲ ತೋರುವೆ. ಯಾರ್ಯಾರ ಹತ್ರನೂ ಹೋಗಿ ಕೇಳಬಾರ್ದು. ಯಾಕೆಂದರೆ ಅದೊಂದು ಸೂಕ್ತಿ. ನಮ್ಮ ಸಮಸ್ಯೆ ಯಾರ ಹತ್ರನೂ ಹೇಳ್ಕೊಳ್ಬಾರ್ದನ್ನು. ಯಾಕೆಂದರೆ 99% ಜನ ಡೋಂಟ್ ಕೇರ್, ಇನ್ನು 1% ಜನ ಅವರು ಹ್ಯಾಪಿ, ಹಬ್ಬ ಅಂತೂ ಇವನಿಗೊಂದು ಸಮಸ್ಯೆ ಬಂತಲ್ಲ ಅಂತ. ಹಾಗಾಗಿ ಯಾರ ಹತ್ರವೂ ನಮ್ಮ ಕಷ್ಟ, ನಮ್ಮ ದುಃಖ, ನಮ್ಮ ದುಗುಡ ದುಮಾನಗಳನ್ನು ಹೇಳಲೇಬಾರ್ದು. ಹೇಳೋದಿದ್ರೆ ಯಾರ ಹತ್ರ ಹೇಳಬೇಕು? ಬೇಡಿದರೆ ಎನ್ನೊಡೆಯನ ಬೇಡುವೆ. ದಾಸರಂತಾರೆ, ಅವರು ಹೇಳುವಾಗ, ಕಾಡ ಬೆಳದಿಂಗಳು ಈ ಸಂಸಾರ ಕತ್ತಲೆ ಬೆಳದಿಂಗಳು. ಯಾಕೆ? ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಬಂಟರಾಗಿ ಬಂದು ಬಾಗಿಲ ಕಾಯುವರು. ಉಂಟಾದ ಕಾಲಕ್ಕೆ, ಏನುಂಟಾದ ಕಾಲಕ್ಕೆ? ಧನ ಉಂಟಾದ ಕಾಲಕ್ಕೆ, ಮಕ್ಕಳುಂಟಾದ ಕಾಲಕ್ಕೆ, ಸತಿ ಉಂಟಾದ ಕಾಲಕ್ಕೆ, ಮನೆ ಉಂಟಾದ ಕಾಲಕ್ಕೆ, ಎಲ್ಲ ನಮಗೆ ಯಾವಾಗ ಅನುಕೂಲವಾಗಿರುತ್ತೋ ಆಗ ನಮ್ಮ ನೆಂಟರು ಇಷ್ಟರು ಏನು ಲಿಸ್ಟ್ ಬೆಳೀತಾ ಹೋಗ್ಬಿಡುತ್ತೆ. ಆದರೆ ಉಂಟಾದ ತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಕೊತ್ತ ಮೇಲಕ್ಕೆ ಎತ್ತುವರು, ನೋಡ್ಲಿಕ್ಕೂ ಸಿಗೋಲ್ಲ. ಹಾಗಾಗಿ ಯಾರ ಬಳಿ ಕೇಳಬಾರ್ದು. ದಾಸರು ತಾವು ಹೇಳಿದ್ದಷ್ಟೇ ಎಲ್ಲ ಮಾಡಿ ತೋರಿಸಿದ್ರು. ವರದ ರಾಜನನ್ನೇ ಕೇಳಿದರು, ಸ್ವಾಮಿ ಅನುಗ್ರಹ ಮಾಡು. ಅವರಿಗೆ ದಾಸರಿಗೆ ರಾತ್ರಿ ನಿದ್ರೆಯಲ್ಲಿ ಸ್ವಪ್ನ ಆಗಿದೆ. ಅವರು ನಿನ್ನ ಮಗನ ರೋಗ ಬದುಕಿಸಿದೇನು ಹೋಗ ಅಂತಂದ್ರು. ಭಗವಂತ ಪುರಂದರದಾಸರಿಗೆ, ಏನು ಚಿಂತೆ ಮಾಡಬೇಡ, ನಿನ್ನ ಮಗ ಗುಣ ಆಗಿದ್ದಾನೆ ಹೋಗು. ಮರುದಿನ ಎದ್ದು ಬೆಳಗ್ಗೆ ನೋಡಿದರೆ ರೋಗವೇ ಇಲ್ಲ, ಹಾಗೆ ಗುಣವಾಗಿ ಬಿಟ್ಟಿದೆ. ಹಾಗಾಗಿ ಮಗನಿಗೆ ಅವರು ದಾಸರು ವರದ ಅಂತಲೇ ಕರೀತಿದ್ರಂತೆ. ವರದನಿಂದ ಬದುಕಿ ಬಂದವನಾದ್ರಿಂದ ನೀನು ವರದ ಅಂತ, ಹಾಗಾಗಿ ವರದ ಅಂತಲೇ ಅವರಿಗೆ ಹೆಸರಾಯಿತು ಅಂತ ಹೀಗೊಂದು ಇತಿಹಾಸವನ್ನು ಕಂಚಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಾರೆ.